ಹಿರಿಯ ಹಾಸ್ಯ ಕಲಾವಿದ ತಮ್ಮ ನಟನೆಯ ಮುಖಾಂತರನೇ ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಿದ್ದಂಥವರು 500ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಗಿನ ಜಾವ 2:30 ಸಂದರ್ಭದಲ್ಲಿ ನಿಧನ ಹೊಂದಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 2:30 ಸಂದರ್ಭದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು ಬ್ಯಾಂಕ್ ಜನಾರ್ದನ್ ಅವರು. ಅವರ ಅಗಲಿಕೆಗೆ ಸಾಕಷ್ಟು ಜನ ಸಿನಿಮಾ ರಂಗದವರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬ್ಯಾಂಕ್ ಜನಾರ್ದನ್ ಅವರು. ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಸಾಕಷ್ಟು ದಿನಗಳಿಂದ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 800ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದರು. ಅದರಲ್ಲೂ ಹೆಚ್ಚಿನದಾಗಿ ಅವರು ಪಾತ್ರವನ್ನು ಮಾಡ್ತಾ ಇದ್ದಿದ್ದಂಥದ್ದು ಕಾಮಿಡಿಯ ಮುಖಾಂತರ. ಹಾಸ್ಯ ಕಲಾವಿದರಾಗಿ ಗುರುತಿಸ್ಕೊಂಡಿದ್ರು. ಕಾಮಿಡಿ ಪಾತ್ರಗಳಿಂದಲೇ ಜನಪ್ರಿಯರಾಗಿದ್ದಂಥ ನಟ ಬ್ಯಾಂಕ್ ಜನಾರ್ದನ್ ಅವರು. ಸಾಕಷ್ಟು ಜನ ಅವರ ಜೊತೆ ಕೆಲಸವನ್ನು ಮಾಡಿದಂಥವರು, ಅಭಿನಯಿಸಿದಂಥವರು ಅವರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರ ಬಗ್ಗೆ, ತಮ್ಮ ಒಡನಾಟದ ಬಗ್ಗೆ, ಹೇಗಿದ್ರು ಏನು ಎತ್ತ, ಅವರ ಹಾಸ್ಯ ಕಲಾವಿದರ ನಟನೆಯ ಸಂದರ್ಭದಲ್ಲಿ ಹೇಗೆಲ್ಲ ಇತ್ತು ಆ ಸಂದರ್ಭಗಳನ್ನು ಹಂಚ್ಕೊಳ್ತಾ ಇದ್ರು. ಅವರ ಕುಟುಂಬದವರು ಕೂಡ ಮಾತನಾಡ್ತಾ ಇದ್ರು. ಮತ್ತು ಅಂತ್ಯಕ್ರಿಯೆ ಯಾವಾಗ, ಏನು ಎತ್ತ, ಸಾರ್ವಜನಿಕರ ದರ್ಶನಕ್ಕೆ ಇಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬದವರು ಕೂಡ ಮಾತನಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಕೆಲವು ಹಾಸ್ಯ ಕಲಾವಿದರು ಸಾಕಷ್ಟು ಹೆಸರನ್ನು ಮಾಡಿದಂಥವರು. ಅವರ ಪೈಕಿ ಬ್ಯಾಂಕ್ ಜನಾರ್ದನ್ ಅವರು ಕೂಡ ಒಬ್ಬರು. 76 ವರ್ಷ ವಯಸ್ಸಾಗಿತ್ತು ಅವರಿಗೆ. ವಯೋಸಹಜ ಕಾಯಿಲೆಯ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿದ್ದಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ತಡರಾತ್ರಿ 2:30 ಸಂದರ್ಭದಲ್ಲಿ ಅಸುನೀಗಿದ್ದಾರೆ. ಅವರ ಈ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಪನಿಯನ್ನು ಮಿಡಿತಿದ್ದಾರೆ. ಆಲ್ರೆಡಿ ಹೋಗಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿಧನ. ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಮಡುಗಟ್ಟಿದೆ ಶೋಕ. ಅಪ್ಪನನ್ನ ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮಕ್ಕಳು. ಬ್ಯಾಂಕ್ ಜನಾರ್ದನ್ ಅವರು ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಅವರ ಮಕ್ಕಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. ರಾತ್ರಿ ಅವರು ಆ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಹೇಳಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆ ಈಗ ಅವರ ಕುಟುಂಬಸ್ಥರಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಹಿರಿಯ ಕಲಾವಿದರು ಚಿತ್ರರಂಗದ್ದು, ನಿಮ್ಮ ತಂದೆಯವರು, ಸೊ ಏನಾಯ್ತು ನಿಮಗೆ? ಇಲ್ಲ, ಅದು ಸ್ವಲ್ಪ ಲಂಗ್ಸ್ ಪ್ರಾಬ್ಲಮ್ ಆಗಿತ್ತು. ಸೊ ICUನಲ್ಲಿ ಅಡ್ಮಿಟ್ ಮಾಡಿದ್ವಿ. ಸೊ ಹುಷಾರಿರಲಿಲ್ಲ. ರಾತ್ರಿ 2:30ಗೆ ಸೊ ಎಕ್ಸ್ಪೆಕ್ಟ್ ಆಯಿತು. ಅಂದರೆ ಹಿರಿಯ, ಅಂದರೆ ಕನ್ನಡ ಚಿತ್ರರಂಗ ಕಂಡಿರುವಂಥ ದಿಗ್ಗಜರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು, ಒಡನಾಟ ಇಟ್ಕೊಂಡಿದ್ರು, ಪರದೆಯನ್ನು ಶೇರ್ ಮಾಡ್ಕೊಂಡಿದ್ರು. ಸೊ ಅವರ ಕನ್ನಡ ಚಿತ್ರರಂಗದ ಜರ್ನಿಯ ಬಗ್ಗೆ, ನಿಮ್ಮ ತಂದೆಯವರ ಒಂದು ಸಾಧನೆಯ ಬಗ್ಗೆ ಅವ್ರಿಗೆ ಗೊತ್ತಲ್ವಾ, ಕರ್ನಾಟಕಕ್ಕೆ ಗೊತ್ತು ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೆ. ಸೊ ಅಂದರೆ ಅವರು, ನಾವು ನೋಡ್ದಂಗೆ ಚಿಕ್ಕವರಿಂದನೂ ಅವರು ಫಿಲಮ್ ಫೀಲ್ಡಲ್ಲಿ ಇದ್ದಿದ್ದು ನೋಡ್ಕೊಂಡೇ ಬಂದಿದ್ದೀವಿ. ಅಂದರೆ ಅವರಿಗೆ ಕಲಾ ದೇವತೆ ಒಳ್ದಿದ್ಲು ನಮ್ಮ ತಂದೆಗೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಕಾಮಿಡಿ ಆರ್ಟಿಸ್ಟ್ ಆಗಿದ್ದರು, ಚೆನ್ನಾಗಿ ಮಾಡ್ಕೊಂಬಂದರು. ಸೊ ಅಷ್ಟು ಫಿಲಮ್ ಮಾಡಿ ಈಗಲೂ ಆದ್ರೂ ಹೆಲ್ತ್ ಇಶ್ಯೂಯಿಂದ ಅವರು ಸ್ವಲ್ಪ ಈಗ ಒಂದು 2-3 ವರ್ಷದಿಂದ ಕಡಿಮೆ ಆಗಿತ್ತೆ ಹೊರತು ಈಗ ಯಾವುದೇ ಒಂದು ಫಿಲಮ್, ಇದು ಮೊನ್ನೆನೂ ಯಾವುದೋ ಒಂದು ಫಿಲಮ್ ಮಾಡಿಬಿಟ್ಟು ಬಂದರು. ನಾವು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟಪಡ್ತಾ ಇದ್ರು ಚಿತ್ರರಂಗ ಅವರು. ಆಗಲ್ಲ ಮಾಡ್ಲಿಕ್ಕೆ ಅಂದ್ರೂ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಬೇಡ ಅಂದ್ರೂ ಅವ್ರು ಕೇಳ್ತಾ ಇರಲಿಲ್ಲ. ನಾನು ಹೋಗ್ಲೇಬೇಕು, ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿವರೆಗೂ, ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಹೇಳಿ ಕರೆಸ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ಟಿರೋರು ಅವರು. ಅವ್ರಿಗೆ ಒಂದು ಸ್ವಲ್ಪ ನಡೆಯೋದು ಕಷ್ಟ ಇತ್ತು. ನಾವು ಹೋಗೋದು ಬೇಡ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಚಿತ್ರರಂಗನ ಮತ್ತೆ ಕಲೆನ ತುಂಬಾ ಇಷ್ಟಪಡ್ತಾರೆ. ಸಿನಿಮಾ ಆಫರ್ಗಳು ಬಂದಿರೋದು, ಮಾಡಬೇಕು ಅಂತ ಹೇಳಿರೋದು ಏನಾದ್ರು ಅಂದ್ರೆ ಬಂದಿರ್ಬೋದು ಮೋಸ್ಟ್ಲಿ, ಅದು ನಮಗೆ ಹೇಳ್ತಾ ಇರ್ಲಿಲ್ಲ. ನಾವು ಕಳ್ಸಲ್ಲ ಅಂತ ಗೊತ್ತಿತ್ತು ಅವರಿಗೆ, ಅದಕ್ಕೂ ಅವ್ರು ಹೇಳ್ತಾ ಇರ್ಲಿಲ್ಲ. ಮತ್ತೆ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್, ತುಂಬಾ ಆಸೆ, ತುಂಬಾ ಫ್ರೆಂಡ್ಸ್ ಕ್ಲೋಸ್ ಇದ್ರೆ ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತಿರೋರು. ಆಗ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದ, ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾ ಇದ್ದ. ದಿಗ್ಗಜ ಹಾಸ್ಯ ನಟರ ಸಾಲಿಗೆ ನಿಲ್ಲುವಂತ ಅವರು ಹಿರಿಯ ನಟ. ಹೌದು, ಅವ್ರು ಬಹಳ ಅವ್ರಿಗೆ ಆಸೆ ಇತ್ತು, ಇನ್ನ ಹೆಚ್ಚಿನ ಪ್ರಶಸ್ತಿ ತಗೊಳ್ಬೇಕು, ಮತ್ತೆ ಅದು ಬಹಳ ಏನೇನೋ ಮಾಡ್ಬೇಕು ಅಂತ ಅವ್ರು ಬಹಳ ಆಸೆ ಇತ್ತು. ಬ್ಯಾಂಕ್ ಜನಾರ್ದನ್ ಅವರ ಮಕ್ಕಳು ಮತ್ತು ಕುಟುಂಬಸ್ಥರ ಮಾತು. ಅವರಿಗೆ ಹಾರ್ಟ್ ಮತ್ತು ಲಂಗ್ಸ್ ಅಲ್ಲಿ
ಸಮಸ್ಯೆ ಇತ್ತು. ಕಳೆದ 8 ದಿನಗಳಿಂದ ಅವರು ಇಲ್ಲೇ ಪಕ್ಕದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿದೆ. ನಮ್ಮ ನಗಲಿದ್ದಾರೆ ಅನ್ನುವಂಥ ಒಂದು ನೋವಿನ ನುಡಿಗಳನ್ನ ಅವರ ಮಕ್ಕಳು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್.